ಆತ್ಮೀಯ ವೀಕ್ಷಕರೇ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಬಾಗೇಪಲ್ಲಿ ತಾಲೂಕಿನ ಶಂಕವಾರಂಪಲ್ಲಿಯಲ್ಲಿ ರೈತ ಲಕ್ಷ್ಮೀನಾರಾಯಣ ಅವರ ತೋಟದ ಬಳಿ ಅಶೋಕ ಸೀಡ್ಸ್ ಕಂಪನಿಯಿಂದ ಅರಿವು ಕಾರ್ಯಕ್ರಮ. ಅಶೋಕ ಸೀಡ್ಸ್ ಕಂಪನಿಯ ಮಾರಾಟ ಕಾರ್ಯನಿರ್ವಾಹಕರಾದ ಶ್ರೀಧರ್ ಮಾತನಾಡಿ, ನಮ್ಮ ಕಂಪನಿಯಲ್ಲಿ ಅನೇಕ ರೀತಿಯ ಬೀಜಗಳನ್ನು ಮಾರಾಟ ಮಾಡುತ್ತಿದ್ದು, ಬೀಟ್ರೂಟ್ ಬೀಜಗಳನ್ನು ಈ ಭಾಗದಲ್ಲಿ ಹೆಚ್ಚು ಮಾರಾಟ ಮಾಡುತ್ತಿದ್ದೇವೆ. ನಮ್ಮ ಕಂಪನಿಯ ಬೀಜಗಳನ್ನು ಎಲ್ಲ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಮತ್ತು ಕಡಿಮೆ ಮದ್ದುಗಳನ್ನು ಮಾತ್ರ ಸಿಂಪಡಿಸುವ ಗುಣ ಹೊಂದಿದೆ ಹಾಗೂ ಹೆಚ್ಚು ಇಳುವರಿ ಬರುತ್ತದೆ. ನಂತರ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಇದೆ. 1 ಎಕರೆ ಪ್ರದೇಶದಲ್ಲಿ ಕನಿಷ್ಠ 8 ರಿಂದ 9 ಟನ್ಗಳನ್ನು ಬೆಳೆಯಬಹುದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತರಾದ ಲಕ್ಷ್ಮೀನಾರಾಯಣರವರಿಗೆ ಸನ್ಮಾನ ಮಾಡಲಾಯಿತು. ರೈತ ಲಕ್ಷ್ಮೀನಾರಾಯಣ್ ಮಾತನಾಡಿ, ಅಶೋಕ ಸೀಡ್ಸ್ ಕಂಪನಿಯ ಬೀಟ್ರೂಟ್ ಬೀಜಗಳನ್ನು ಬೇರೆ ಕಂಪನಿಗಳಿಗಿಂತ ಹೆಚ್ಚು ಇಳುವರಿ ಬರುತ್ತದೆ ಮತ್ತು ಕಡಿಮೆ ಮದ್ದುಗಳನ್ನು ಮಾತ್ರ ಸಿಂಪಡಿಸುವ ಗುಣ ಹೊಂದಿದೆ ಎಂದು ತಿಳಿಸಿದರು. ಕಡಿಮೆ ಬಂಡವಾಳದಿಂದ ಬೆಳೆಯಬಹುದು. ಆದ್ದರಿಂದ ರೈತರು ಈ ಕಂಪನಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವು, ಸೂರಿ, ಭಾಸ್ಕರ್ ಉಪಸ್ಥಿತರಿದ್ದರು. ವರದಿ ಎಸ್ ಲಕ್ಷ್ಮಣ ರೆಡ್ಡಿ, ಆರ್ಫೈ ನ್ಯೂಸ್, ಬಾಗೇಪಲ್ಲಿ. సంకోరంపల్లి నేను వేరే కంపెనీలంతా వేస్తూ ఉంటే ఇంత ఇలువరి ఇట్లా పంట యాವುದು వస్తూ ఉండలా. ఇది తక్కువగా వస్తూ ఉంది. ఇది రేటు ఖర్చు తక్కువ వస్తూ ఉంది. దానికి పట్టి బాగా వస్తూ ఉంది. ఇది వేరే ఈస్ట్ వెస్ట్ వేరే అన్ని కంపెనీలు వేసినాను, ఇంత బాగా ఎప్పుడూ రాలా. అందరూ ఇదే అశోకని వాడాలని అందుకే ತಕ್ಕವ. ಎಷ್ಟು ಎಕರೆ ಹಾಕಿದ್ದೀರಾ? 1 ಎಕರೆ ಆಗಿರ್ಬೋದು. 1 ಎಕರೆ. ಎಷ್ಟು ಟಿನ್ ಹಾಕಿದ್ದೀರಾ? 8. ಎಷ್ಟು ಟೋಟಲ್ ಈವರೆಗೂ ಕಟಾವ್ ಸ್ಟೇಜ್ ಬಂದಿದೆ? ಎಷ್ಟು ಖರ್ಚು ಬಂದಿದೆ ಟೋಟಲ್? 30 ರಿಂದ 40 ಸಾವಿರ ಬಂದಿದೆ. ಇವಾಗ ಎಷ್ಟು ಲಾಭ ಬರುತ್ತೆ ಇದರಲ್ಲಿ ಮಾರಿದ್ರೆ? ಲಾಭ ಅಂದರೆ 1 ಲಕ್ಷ ಮೇಲೆ ಲಾಭ ಬರ್ತಾ ಇದೆ. ಮಾರ್ಕೆಟಲ್ಲಿ ಇವಾಗ 1 ಕೆಜಿಗೆ ಎಷ್ಟು ರೇಟ್ ಇದೆ? ಕೆಜಿ 28 ರೂಪಾಯಿ ಕೊಟ್ಟಿದ್ದೀವಿ. ಟೋಟಲ್ ಎಷ್ಟು ಲಾಭ ಬಂದಿದೆ? ನಾವು 1,10,000. 1,20,000 ಲಾಭ. ಇದು ಮಾರ್ಕೆಟಾಗೆ ಬೆಳೆಗಾರಲ್ಲ ಏನಂತಾರೆ? ಇದು ಸೀಡ್ ನೋಡ್ಬಿಟ್ಟು, ಫ್ರೂಟ್ ನೋಡ್ಬಿಟ್ಟು ಚೆನ್ನಾಗಿದೆ, ಅಶೋಕ ಸೀಡ್ ಚೆನ್ನಾಗಿದೆ, ಇದು ಅದೇ ಹಾಕ್ಬೇಕು ನಾವು. ಅಲ್ಲ, ನೀವು ಬೇರೆ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಏನು ಸಜೆಷನ್ ಕೊಡ್ತೀರಾ? ಅಶೋಕನೇ ಹಾಕ್ಬೇಕು, ಈ ಕಂಪನಿ ಚೆನ್ನಾಗಿದೆ. ಇದು ವೇಸ್ಟೇಜ್ ಚೆನ್ನಾಗಿ ಬರಲ್ಲ, ಇದು ವೇಸ್ಟೇಜ್ ಜಾಸ್ತಿ ಬರಲ್ಲ, ಇಳುವರಿ ಬರುತ್ತೆ, ಕಲರು ಡಿಲಕ್ಸ್. అన్ని కంపెనీల కంటే ఇదే కంపెనీ బాగుంది. ನಮಸ್ತೆ, ನನ್ನ ಹೆಸರು ಶ್ರೀಧರ್ ಅಂತ ಹೇಳ್ಬಿಟ್ಟು. ಅಶೋಕ ಫಾರಂ ಸೀಡ್ಸ್ ಬೆಂಗಳೂರು ಕಂಪ್ನಿ. ಇದು ಕಂಪ್ನಿ ಮೂಲತಃ ಬೆಂಗಳೂರದು, ಕರ್ನಾಟಕದೇ ಆದಂಥ ಕಂಪ್ನಿ. ಓನರ್ ಬಂದು ಈರಣ್ಣ ಅಂತ ಹೇಳ್ಬಿಟ್ಟು. ಇದು 1983ರಲ್ಲಿ ಕಂಪ್ನಿ ಓಪನ್ ಆಗಿರೋದು. ಮೂಲತಃ ನಮ್ಮದು ಬೀನ್ಸ್ ಕಂಪ್ನಿ. ಒಂದಿಂದ ಒಂದು ವೆರೈಟಿಗಳು ತುಂಬ ಚೆನ್ನಾಗಿ ಬರ್ತದೆ. ಬೀನ್ಸು, ಕೊರಿಯಂಡ್ರು, ಬೀಟ್ರೋಟು. ಇಲ್ಲಿ ಶಂಕರಪಲ್ಲಿಲಿ ಒಂದು ಫೀಲ್ಡ್ ಡೇ ಮಾಡಿರೋ ಉದ್ದೇಶ ಏನು ಅಂತಂದರೆ, ಒಂದು ಬೀಟ್ರೋಟನ್ನು 2019ರಿಂದ ಮಾರ್ಕೆಟಿಂಗ್ ಬಂತ. ಬೀಟ್ರೋಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಾವು ಒಂದು 40 ಫೀಲ್ಡ್ ಡೇ ಮಾಡಿದ್ದೀವಿ. 40 ಫೀಲ್ಡ್ ಡೇ ಮಾಡಿದ್ರಿಂದ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಬೀಟ್ರೋಟ್ ರೆಮೋದು ಏನಪ್ಪ ಅಡ್ವಾಂಟೇಜು ರೈತರಿಗೆ ಅನುಕೂಲ ಆಗುತ್ತೆ ಅಂತಂದರೆ, ಸ್ವಲ್ಪ ಡಿಸೀಸ್ ಫ್ರೀ ಅಂತ ಅಂತೀವಿ. ಅಂದರೆ ವೆಚ್ಚ ಔಷಧಿ ಬಗ್ಗೆ ಸ್ವಲ್ಪ ಕಡಿಮೆ ಆಗ್ತದೆ. ಏನು ಮೇಂಟೈನ್ ವಿಚಾರಕ್ಕೆ ಬಂದಾಗ ಔಷಧಿಗಳು 4-5 ಸ್ಪ್ರೇ ಕಡಿಮೆ ತಗೊಳುತ್ತೆ. ಓವರಾಲ್ ಆಗಿ ಆಮೇಲೆ ವೆದರ್ ಏನಾದರೂ ತೊಂದರೆ ಆದಾಗ ವೆದರ್ಗೆ ಹೊಂದ್ಕೊಳ್ಳೋವಂಥ ಗುಣ ಬೀಟ್ರೋಟ್ ರೆಮೋದಲ್ಲಿ ಇದೆ. ಬೀಟ್ರೋಟ್ ವಿಶೇಷ ಏನಪ್ಪ ಅಂತಂದರೆ, ಕಾಯಿ ಶೇಪ್ ಬರಬೇಕು. ಶೇಪು, ಕಲ್ಲರು ಮತ್ತು ಸೈಜು, ಇಷ್ಟು ಗುಣ ಮಾರ್ಕೆಟಿಗೆ ಅಡ್ವಾಂಟೇಜ್ ಆಗುವಂಥದ್ದು ಈ ಬೀಟ್ರೋಟ್ ರೆಮೋದಲ್ಲಿ ಇದೆ. ಹಂಗಾಗಿ ಇದೊಂದು ಫೀಲ್ಡ್ ಡೇ ಮಾಡ್ತಾಯಿದ್ದೀವಿ. ಈ ಫೀಲ್ಡ್ ಡೇ ಮಾಡೋ ಉದ್ದೇಶ ಬೇರೆ ಅಕ್ಕಪಕ್ಕದ ರೈತರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಇದು ಬೀಟ್ರೋಟ್ ಬಂದು 1 ಎಕರೆಗೆ 8 ರಿಂದ 10 ಟಿನ್ ಹಾಕ್ತಾರೆ. ಒಂದು ಟಿನ್ ಬಂದು 200 ಗ್ರಾಮು. ಅದೊಂದು ನಿಮಗೆ ಮಾರ್ಕೆಟ್ ಒಳಗೆ ಇಲ್ಲಿ ಬಾಗೇಪಲ್ಲಿ ರೈತರು ಡೀಲರ್ಗಳೇ ಮಾರ್ತಾ ಇದ್ದಾರೆ. ಅದನ್ನು 910 ರೂಪಾಯಿ ಆಗುತ್ತದೆ. 910 ರೂಪಾಯಿ ಹಾಕಿದ್ರೆ ಒಂದು ಎಕರೆಗೆ ನೀವೇನಿಲ್ಲ ಒಂದು 8 ರಿಂದ 10 ಟನ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಬಜಾರ ಚೆನ್ನಾಗಿದೆ. ಇವತ್ತು ಮಾರ್ಕೆಟಲ್ಲಿ
ರೈಟ್ ಡೌನ್ ಇರುತ್ತೆ. ಓಪನ್ ಮಾರ್ಕೆಟ್ ಇದು ಇವತ್ತೊಂದು 30 ರೂಪಾಯಿ ರೇಟ್ ಇದೆ. ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ, ವೇಸ್ಟೇಜ್ ಬರಲ್ಲ. ಆಮೇಲೆ ಇದ್ರ ಉದ್ದೇ ಏನಪ್ಪ ಒಳ್ಳೆ ಇದು ಅಂತಂದರೆ, ಈ ಮಾರಾಣಿಕೆದಾರರು ಇದಾರಲ್ಲ, ಲೋಕಲ್ ತಗೊಂತಾರಲ್ಲೇ, ಇದರೊಳಗೆ ಅಶೋಕ ಬೀಟ್ರೂಟಲ್ಲಿ ವೇಸ್ಟೇಜ್ ಬರಲ್ಲ. ಅಂದರೆ ಸಣ್ಣದು ವೇಸ್ಟೇಜ್ ಬರಲ್ಲ. ಆ ವೇಸ್ಟೇಜ್ ಒಂದು ಬೆಲೆ ಹಾಕಂತಾರೆ, ಚೆನ್ನಾಗಿರೋದೊಂದು ಬೆಲೆ ಹಾಕಂತಾರೆ. ಇದರಲ್ಲಿ ವೇಸ್ಟೇಜ್ ಬರೋದಲ್ಲಿ ಇರೋದ್ರಿಂದ, ಕಡಿಮೆ ಬರೋದ್ರಿಂದ ಮಾರ್ಕೆಟಿಗೆ ತುಂಬ ಚೆನ್ನಾಗಿದೆ. ಶೇಪು, ಕಲ್ಲರು ಎಲ್ಲ ಮಾರ್ಕೆಟಲ್ಲಿ ಅಕ್ಸೆಪ್ಟ್ ಆಗಿದೆ. ಮಾರ್ಕೆಟಿಂದ ಹಿಡಿದು, ರೈತರಿಂದ ಹಿಡಿದು, ಮಾರ್ಕೆಟಿಂದ ಮಾರಾಟಗಾರರಿಂದ ಹಿಡಿದು ಓಪನ್ ಮಾರ್ಕೆಟಿಗೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ರೈತರು, ಅಕ್ಕಪಕ್ಕ ರೈತರು. ಆಮೇಲೆ ಇದು ಏನಪ್ಪ ಅಂತಂದರೆ, ಇಡೀ ನಮ್ಮ ಎಂಟರ್ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಎಲ್ಲ ಏರಿಯಾಕ್ಕೂ ಸೂಟಬಲ್ ಆಗ್ತದೆ. ಈ ಸುತ್ತಮುತ್ತ ಇರೋರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ರೈತರು ಎಲ್ಲರೂ ಬೆಳಿಬೋದು. ಇದೊಂದು ಸದುಪಯೋಗ ಪಡ್ಕೊಬೋದು ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.